ಪಾತ್ರಧಾರಿಗಳು ಬೇಗ ಬೇಗನೆ ಬರಬೇಕು. ನಾಂದಿ ಪ್ರಾರಂಭ ಆಗ್ತಾ ಇದೆ, ಬೇಗನೆ ಬರಬೇಕು. ಹಾಗೂ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೆಂಕಪ್ಪ ಇಟ್ಲಾಪುರ್ ಇವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾರೆ. ಶ್ರೀ ಕೊಡೆಕಲ್ ಬಸವೇಶ್ವರರ ಕರ್ತೃ ಗರ್ಭಗಿಗೆ ಆಣೆಮಣದು ಶ್ರೀ ಕೊಡೆಕಲ್ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕೆಂಚಮ್ಮದೇವಿ ಯುವತರುಣ ನಾಟ್ಯ ಸಂಘ ಸಿದ್ದರಾಮಪುರ ಅರ್ಪಿಸುವ ಕೆರಳಿದ ಗಂಡು ಹುಲಿ ಅರ್ಥಾರ್ಥ್ ಮಲಮಗನ ಗೋಳನ ಸ್ವಾಗತ ಮಾಡುವಂತ ಒಂದು ಸಂದರ್ಭ. ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವವರಾಗಿ ಆಗಮಿಸಿರುವಂತ ವೇದಮೂರ್ತಿ ಕುಮಾರಸ್ವಾಮಿಗಳು ಕಂಬಾಳಿ ಮಠ ಸಾಕಿನ್ ಕೂಡ ಇವರಿಗೆ ಶ್ರೀನಿವಾಸ್ ಬೋಬಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ಗೌರವ ಪೂರ್ವಕ ಸನ್ಮಾನವನ್ನ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ವೇದಮೂರ್ತಿ ಶಿವಯ್ಯ ಸ್ವಾಮಿಗಳು ಆಲಮತ ಸಮಾಜದ ಗುರುಗಳು ಇವರಿಗೆ ಉಮೇಶ್ ಮಾನವಿಯವರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಬೇಕು. ಹಾಗೂ ಸಂಘದೊಡೆಯರು ಬಂದು ಅವರಿಗೆ ಗೌರವ ಪೂರ್ವಕ ಸನ್ಮಾನ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಹಜರತ್ ಸೈಯದ್ ಖಾದ್ರಿ ಗುರುಗಳು ಸಾಕಿನ್ ಮುಕುಂದ ಇವರಿಗೆ ಖಾಜಾ ಸಾಬ್ ಸಾಲಗುಂದ ಇವರು ಬಂದು ಮಾಲಾರ್ಪಣೆ ಮಾಡಬೇಕು. ಮತ್ತು ಸಂಘದೊಡೆಯರಾಗಿರುವಂತಹ ಚನ್ನಬಸವ ಇವರು ಬಂದು ಅವರಿಗೆ ಗೌರವ ಪೂರ್ವಕ ಸನ್ಮಾನವನ್ನ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಹಿರೇಗೌಡರ ಜಿಲ್ಲಾ ಪಂಚಾಯತ್ ಸದಸ್ಯರು ರೌಂಡ್ಕುಂದ ಕ್ಷೇತ್ರ ಇವರಿಗೆ ಚನ್ನಬಸವ ಸಂಘದೊಡೆಯರು ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಒಂದು ಗೌರವ ಪೂರ್ವಕ ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಚಂದ್ರಮ್ಮ ಗಂಡ ಲಕ್ಷ್ಮಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚನ್ನಳ್ಳಿ ಇವರ ಪರವಾಗಿ ಅವರ ಸುಪುತ್ರರಾಗಿರುವಂತಹ ವೀರೇಶ್ ಅವರು ಬಂದಿದ್ದಾರೆ. ಅವರಿಗೆ ಬಸವರಾಜ್ ಸೋಮನಾಳ್ ಇವರು ಬಂದು ಕಾರ್ಯಕ್ರಮಕ್ಕೆ ಅವರನ್ನ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕು. ಮತ್ತು ಸಂಘದೊಡೆಯರಾಗಿರುವಂತಹ ಶ್ರೀನಿವಾಸ್ ಬೋವಿ ಇವರು ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ ಅವರಿಗೆ ಕೇಳ್ಕೊಳ್ತಾರೆ. ಹಾಗೇನೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಚನ್ನಳ್ಳಿ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀ ಬಸವರಾಜ್ ಇವರು ಬಂದಿರ್ತಾರೆ. ಅವರಿಗೆ ಶಿಕ್ಷಾವಲಿ ಇವರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾರೆ. ಹಾಗೇನೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮದ ಹಿರಿಯರಾಗಿರುವಂತಹ ಶ್ರೀ ದೇವಪ್ಪ ಉಪ್ಪಾರ್ ಇವರು ಬಂದಿರ್ತಾರೆ. ಅವರಿಗೆ ಬಸವರಾಜ್ ಬೋವಿ ಅವರು ಬಂದು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾರೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶರಣಮ್ಮ ಗಂಡ ಯಂಕಾರೆಡ್ಡಿ ಮೂಲಿಮನಿ ತಾಲೂಕ್ ಪಂಚಾಯತ್ ಸದಸ್ಯರು ಚನ್ನಳ್ಳಿ ಇವರು ಬಂದಿರ್ತಾರೆ. ಅವ್ರ ಪರವಾಗಿ ಯಂಕಾರೆಡ್ಡಿ ಅವರು ಬಂದಿರ್ತಾರೆ. ಅವರಿಗೆ ದುರ್ಗೇಶ್ ಬೈಲಗುಡ್ಡ ಇವರು ಬಂದು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕು.
ವಿಶೇಷವಾಗಿ ಇವರು ನಮ್ಮ ನಾಟಕದ ಹ್ಯಾಂಡ್ಬಿಲ್ ಮುದ್ರಣ ಸೇವೆಯನ್ನ ಮಾಡಿರ್ತಾರೆ. ಅವರಿಗೆ ಅದರ ಸಲುವಾಗಿ ಸನ್ಮಾನ ಆಗಿರ್ತಾ ಇದೆ. ಸಂಘದೊಡೆಯರು ಬಂದು ಸನ್ಮಾನ ಮಾಡಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಹಾಗೆಯೇ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀಮತಿ ಶ್ರೀ ಬಸಮ್ಮ ಗಂಡ ದಿವಂಗತ ಈರಪ್ಪ ನಾಯಕ್ ಇವರ ಪರವಾಗಿ ಅವರ ಸುಪುತ್ರರಾಗಿರುವಂತ ಹೊನ್ನಪ್ಪ ಇವರು ಬಂದಿರ್ತಾರೆ. ಅವರಿಗೆ ಅಮರೇಶ್ HK ಬಂದು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀಮಾನ್ ಐನಗೌಡ ಪೊಲೀಸ್ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರು ಸಿದ್ದರಾಂಪುರ ಇವ್ರ ಪರವಾಗಿ ಅವರು ಸುಪುತ್ರರಾಗಿರುವಂತಹ ಸೋಮನಗೌಡ ಪೊಲೀಸ್ ಪಾಟೀಲ್ ಅವರು ಬಂದಿರ್ತಾರೆ. ಅವರಿಗೆ ಬಸವರಾಜ್ ಮೂಲಿಮನಿ ಅವರು ಬಂದು ಅವರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಕೋರಬೇಕೆಂದು ಕೇಳ್ಕೊಳ್ತಾರೆ. ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಬಸವರಾಜ್ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯತಿ ಸದಸ್ಯರು ದೇವಿ ಕ್ಯಾಂಪ್ ಇವರಿಗೆ ಮಲ್ಲಯ್ಯ ಕಲ್ಮನಿ ಇವರು ಬಂದು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳ್ಕೊಳ್ತಾರೆ. ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕರಿಯಪ್ಪ HK ಗ್ರಾಮ ಪಂಚಾಯತ್ ಸದಸ್ಯರು ಸಿದ್ದರಾಂಪುರ ಇವರಿಗೆ ಆವಪ್ಪ ಮುಲೂಟಿ ಬಂದು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಹಾಗೆಯೇ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಪಾರ್ವತಮ್ಮ ಗಂಡ ಎಂಕಾರೆಡ್ಡಿ ಇಟ್ಲಾಪುರ್ ಅವರು ಬಂದಿರ್ತಾರೆ. ಅವರಿಗೆ ಶಿಕ್ಷಾವಲಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಧನ್ಯವಾದಗಳು. ಹಾಗೆಯೇ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಗಂಗಮ್ಮ ಗಂಡ ದಿವಂಗತ ದ್ಯಾವಪ್ಪ ಮುಲುಟಿ ಗ್ರಾಮ ಪಂಚಾಯತ್ ಸದಸ್ಯರು ಇವ್ರ ಪರವಾಗಿ ರಮೇಶ್ ಅವರು ಬಂದಿರ್ತಾರೆ. ಅವರಿಗೆ ಮಕ್ತುಮ್ ಸಾಬ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಾಮಮ್ಮ ಗಂಡ ಉತ್ಸವ ಗ್ರಾಮ ಪಂಚಾಯತ್ ಸದಸ್ಯರು ಆಗಮಿಸಿರ್ತಾರೆ. ಅವರಿಗೆ ನಿಂಗರಾಜ್ ಸಾಲಗುಂದ ಇವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಆದಪ್ಪ ಉಳಿಕೇಳ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಬಂದಿರ್ತಾರೆ. ಅವರಿಗೆ ಶರಣಪ್ಪ ಉಳಿಕೇಳ ಅವರು ಬಂದು ಮಾಲಾರ್ಪಣೆ ಮಾಡಬೇಕು ಅವರ ಅನುಪಸ್ಥಿತಿ ಇರುತ್ತದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈರಮ್ಮ ಗಂಡ ಶ್ರೀ ಮಲ್ಲನಗೌಡ ನಡುವಿ BSSM ನಿರ್ದೇಶಕರು ಅವ್ರ ಪರವಾಗಿ ಬಸವರಾಜ್ ನಡುವಿ ಅವರು ಬಂದಿರ್ತಾರೆ. ಅವರಿಗೆ ಬಾಬು ಸಾಬ್ ಜಿಂಗ್ರಿ ಇವರು ಬಂದು ಕಾರ್ಯಕ್ರಮಕ್ಕೆ ಅವರನ್ನ ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಲು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಸೋಮಪ್ಪ ಬಡಿಗೇರ್ VSSM ನಿರ್ದೇಶಕರು ಇವರಿಗೆ ಬಸವರಾಜ್ ಕಾಯ್ಗೆಡ್ಡೆ ಇವರು ಬಂದು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಕೇಳ್ಕೊಳ್ತಾರೆ. ಧನ್ಯವಾದಗಳು. ಇಲ್ಲಿವರೆಗೂ ಮಾಲಾರ್ಪಣೆ ಮಾಡಿರ್ತಕ್ಕಂಥ ಮತ್ತು ಮಾಲಾರ್ಪಣೆಯನ್ನು ಸ್ವೀಕರಿಸಿರ್ತಕ್ಕಂಥ ಮಾನವರಿಗೆ ಧನ್ಯವಾದಗಳು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಬಳಗದವರನ್ನ ಹಾಗೂ ಸಿದ್ದರಾಂಪುರ ಗ್ರಾಮದ ಎಲ್ಲ ಕಲಾಭಿಮಾನಿಗಳನ್ನ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಅಭಿಮಾನಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮದ ಮುಖ್ಯ ಘಟ್ಟ ಜ್ಯೋತಿ ಬೆಳಗಿಸುವಂತ ಕಾರ್ಯಕ್ರಮ. ಈ ಒಂದು ಜ್ಯೋತಿ ಬೆಳಗಿಸುವುದನ್ನ ಶ್ರೀ ವೇದಮೂರ್ತಿ ಕುಮಾರಸ್ವಾಮಿ ಕಂಬಾಳಿ ಮಠ ಸಾಕಿನಗೂಡ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತ ಅವರಲ್ಲಿ ದೇವಿ ನಾರಾಯಣಿ ನಮಸ್ತುತೆ. ಸಿದ್ಧ ಪರ್ವತದ ಬಗಳಾಂಬ ಚೇತನಾ ಶಕ್ತಿಗೆ ಹಣೆಮಣಿದು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಸಿದ್ದರಾಂಪುರ ಗ್ರಾಮದಲ್ಲಿ ಶ್ರೀ ಕೊಡೇಕಲ್ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಶ್ರೀ ಸಿದ್ದರಾಮೇಶ್ವರ
ಪುರಾಣ ಮಂಗಲೋತ್ಸವ, ಸಾಮೂಹಿಕ ಮದುವೆಯ ಒಂದು ದಿವ್ಯ ಸಮಾರಂಭ ಹಾಗೂ ಈ ಮುಸ್ಸಂಜೆಯ ಹೊತ್ತಿನಲ್ಲಿ ಶ್ರೀ ಕೊಡೇಕಲ್ ಬಸವೇಶ್ವರ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಕೆಂಚಮ್ಮ ದೇವಿ ನವತರಣ ನಾಟ್ಯ ಸಂಘದವರಿಂದ ಶ್ರೀ ಕೆರಳಿದ ಗಂಡು ಹುಲಿ ಅರ್ಥಾತ್ ಮಲಮಗನ ಗೋಲಾಟ ಎಂಬುವ ಸುಂದರ ಸಾಮಾಜಿಕ ನಾಟಕವನ್ನು ಸಿದ್ದರಾಂಪುರ ಗ್ರಾಮದ ಸರ್ವ ಯುವ ಮೇಳದವರು ಒಳ್ಳೆಯ ಒಂದು ವಿಧಿಯಿಂದ ಈ ನಾಟಕವನ್ನು ಆಡ್ತಾ ಇದ್ದಾರೆ. ಈ ಒಂದು ದಿವ್ಯ ಭವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯರು ಶ್ರೀ ವೇದಮೂರ್ತಿ ಶಿವಯ್ಯ ಸ್ವಾಮಿಗಳು, ಆಲಮತ ಸಮಾಜದ ಗುರುಗಳು, ಅವರ ಪಾದಾರವಿಂದಗಳಿಗೆ ಅಣೆ ಹಚ್ಚಿ ಹಾಗೂ ಅದೇ ರೀತಿಯಾಗಿ ಶ್ರೀ ಸಯ್ಯದ್ ಹಜರತ್ ಖಾದ್ರಿ ಮುಕುಂದ ಇವರ ಅಂತರಾತ್ಮಕ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಈ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ಹಾಗೂ ಈ ಒಂದು ಉದ್ಘಾಟಕರಾಗಿ ಹಾಗೂ ಜ್ಯೋತಿ ಬೆಳಗಲಿಸಲು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೌಡ್ಕುಂದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಸನ್ಮಾನ್ಯ ಶ್ರೀ ಬಸವರಾಜ್ ಹಿರೇಗೌಡರವರೇ ಹಾಗೂ ಚನ್ನಳ್ಳಿ ತಾಲೂಕಾ ಪಂಚಾಯತಿ ಸದಸ್ಯರಾದಂಥ ಶ್ರೀಮತಿ ಶರಣಮ್ಮ ಎಂಕಾರೆಡ್ಡಿ ಮೂಲಿಮನಿ ಅವರೇ ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಚಂದ್ರಮ್ಮ ಶ್ರೀ ಲಕ್ಷ್ಮಪ್ಪ ಅವರೇ ಹಾಗೂ ಈ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಅಧ್ಯಕ್ಷರೇ ಹಾಗೂ ಈ ಗ್ರಾಮದ ಎಲ್ಲ ಮತದ ಸರ್ವ ಸಮೂಹದವರೇ ಹಾಗೂ ಈ ಗ್ರಾಮದ ಒಂದು ರೈತ ಬಾಂಧವರೇ, ಇವತ್ತು ಈ ಸಿದ್ದರಾಂಪುರ ಗ್ರಾಮ ಯಾವ ರೀತಿಯಾಗಿ ಹೊಳಿತಾ ಇದೆ ಅಂದರೆ ಬೆಳ್ಳಿ ತಿಕ್ಕಿದಾಗ ಎಷ್ಟು ಚಂದ ಹೊಳಿತೈತೆ ಅದರಂತೆ ಹೊಳಿತಾ ಇದೆ. ಯಾಕಪ್ಪ ಅಂದರೆ ನೀವು ಪುರಾಣ ಮಹಾಮಂಗಲೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ, ಸಾಮೂಹಿಕ ಮದುವೆಯಲ್ಲಿ ಸವಿಯನ್ನು ಊಟ ಮಾಡಿದ್ದೀರಿ ಹಾಗೂ ಈ ಒಂದು ಸಂಜೆ ಹೊತ್ತಿನಲ್ಲಿ ಸಿಹಿಯನ್ನು ಉಂಡಿ ಖಾರದೊಂದಿಗೆ ಈ ಮನರಂಜನೆ ಕಾರ್ಯಕ್ರಮ ಇವತ್ತು ಈ ಕಲೆ ನೆಲೆಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಗ್ರಾಮ ಇವತ್ತು ಯಾವುದಾದ್ರೂ ಆಗಿತ್ತು ಅಂದರೆ ಅದು ಸಿದ್ದರಾಂಪುರ ಗ್ರಾಮ. ಇವತ್ತು ಹೆಚ್ಚು ಹೇಳಲಿಕ್ಕೆ ಸಮಯ ಇಲ್ಲ, ಯಾಕಂದರೆ ನಾವಿಲ್ಲಿ ಕುಂತಿರ್ತಕ್ಕಂಥ ಯಾವುದಕ್ಕಪ್ಪ ಅಂದರೆ ಎರಡು ಮಾತಾಡೋಕ್ಕಲ್ಲ, ತಾವೆಲ್ಲರೂ ಕರೆಸಿ ಇದನ್ನು ಭವ್ಯವಾಗಿರ್ತಕ್ಕಂಥ ಗ್ರಾಮ ಯಾವುದೋ ಅಂದರೆ ಅದು ಸಿದ್ದರಾಂಪುರ ಗ್ರಾಮ ಅನ್ನೋದಕ್ಕೆ ತೋರಿಸ್ಕೊಡ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ನೀವು ಕರೆಸಿದ್ದೀರಿ. ಎಲ್ಲರಿಗೂ ಈ ದೇವಾನುದೇವತೆಗಳ ಕೃಪಾಶೀರ್ವಾದ ಇರಲಿ. ಈ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ಗವಾಯಿಗಳಿಗೂ ಹಾಗೂ ಕವಿಗಳಿಗೂ ಆ ಭಗವಂತ, ಆ ಕೊಡೇಕಲ್ ಬಸವೇಶ್ವರ ಸದಾ ಆಶೀರ್ವಾದ ಇರಲಿ ಅಂತ ಹೇಳಿ ಆ ಗುರುವಿನ ಕೃಪೆ ಎಲ್ಲ ನಟ ನಟಿಯರಿಗೂ ಆಶೀರ್ವಾದ ಇರಲಿ ಅಂತೇಳಿ ಎರಡು ನುಡಿಮುತ್ತಿಗಳನ್ನು ಆ ಕೊಡೇಕಲ್ ಬಸವೇಶ್ವರರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಮ್ಯಾನೇಜರ್ಗಳಾದಂಥ ನಮ್ಮ ಬೋವಿ ಸೀನಪ್ಪನವರು ಹಾಗೂ ಚನ್ನಬಸವ ಅವರು ವೇದಿಕೆ ಬಂದು ನಮ್ಮ ಕಂಬಾಳಿ ಮಠದ ವತಿಯಿಂದ ಒಂದು ಚಿಕ್ಕ ಶಾಲನ್ನು ಹಾಕಿಸುವುದರ ಮುಖಾಂತರವಾಗಿ ಹಾಗೂ ಈ ಸಂಘಕ್ಕೆ 1100 ರೂಪಾಯಿಗಳನ್ನು ಅವರ ಕೈಯಲ್ಲಿ ಆಯರ ಮಾಡುತ್ತಿದ್ದೇವೆ. ಇತಿ ಶುಭಂ ಭೂಯಾತ್. ಮತ್ತು ಮ್ಯಾನೇಜರ್ಗೆ ಅಭಿನಂದನೆಗಳನ್ನು ಸಲ್ಲಿಸಿ ಗೌರವಪೂರ್ವಕ ಸನ್ಮಾನ ಮಾಡಿರ್ತಕ್ಕಂಥ ಕಂಬಾಳಿ ಮಠದ ಗುರುಗಳವರಿಗೆ ಅವರ ಪಾದಕ್ಕೆ ಶರಣೆಂದು ಈಗ ಇಲ್ಲಿಗೆ ಈ ಒಂದು ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ವಿ. ಈ ಒಂದು
ಜಗನ್ಮಾತೆ, ಜಗದ ಜೀವಿಗಳನ್ನ ರಕ್ಷಿಸುವ ಹೊಣೆ ನಿನ್ನದಾಗಿದ್ರೂ ಕೂಡ ಜಗದ ದುಷ್ಟರನ್ನ ಸಂಹಾರ ಮಾಡುವಂತ ಭಾರ ನಿನ್ನದೇ ಅಲ್ವೇನಮ್ಮ. ಧರ್ಮದಿಂದ ಬಾಳುವರನ್ನ ಇಂದಿನ ಮನುಷ್ಯರು ಮನುಷ್ಯ ಪ್ರಾಣಿಯನ್ನೇ ಹರಿದು ತಿಂದು ಬರುತ್ತಾ ಇರ್ಬೇಕಾದ್ರೆ ಎಲ್ಲಿದೆ ನಿನ್ನ ರಕ್ಷಣೆ ಹೇಳು ತಾಯಿ. ಹೊನ್ನು ಧನ ಧಾನ್ಯ ಎಲ್ಲವೂ ಮನೆಯಲ್ಲಿ ತುಂಬಿ ತುಳುಕುತ್ತಿರುವಾಗ ಅದೇ ಸಂಪತ್ತಿನ ಆಸೆಗಾಗಿ ನನ್ನ ತಂದೆ ತಾಯಿಯನ್ನ ಹಾಗೂ ನನ್ನ ಅಕ್ಕ ಅಣ್ಣನನ್ನ ಕೊಲೆ ಮಾಡಿದ್ರಲ್ಲ ಕೊಲೆ ಪಾತಕರು, ಅವರಿಗೆ ನೀನು ಸರ್ವನಾಶ ಮಾಡಲಾರಿಯ. ಎಲ್ಲರನ್ನ ಕಳೆದುಕೊಂಡರೂ ಕೂಡ ತಾಯಿ ಮಗನಿದ್ದಾನೆ ಅನ್ನೋ ಹಂಬಲದಿಂದ ಕಾಲ ಕಳೀತಾ ಇದ್ದೆ. ಆದ್ರೆ ಇಂದು ಆ ನನ್ನ ಅಣ್ಣನ ಸಹಿತ ನನ್ನಿಂದ ದೂರಾಗಿ ಬಿಟ್ಟಿದ್ದಾನೆ. ಕಳ್ಳು ಬಳ್ಳಿ ಇಲ್ಲದೆ ಅನಾಥರಾಗಿ ಈಗ ಕಾಲು ಕಳೆಯಬೇಕಾಗಿದೆ ನಾನು. ಹೇಗಾದ್ರೂ ಬಂದು ಈ ನಿನ್ನ ಮಗಳನ್ನ ರಕ್ಷಿಸು ತಾಯಿ, ರಕ್ಷಿಸು. ರಾಮಾಯಣದಲ್ಲಿ ಖಳನಾಯಕ ರಾವಣ, ಮಹಾಭಾರತದ ಖಳನಾಯಕ ದುರ್ಯೋಧನ, ಈ ಕಲಿಯುಗದ ಖಳನಾಯಕ ಪ್ರಜ್ವಲಿಸಿ ಬಂದಿರುವ ಈಶ್ವರ. ಜ್ಯೋತಿ, ಯಾರವರು? ನಾನೇ ನಿನ್ನ ಮಾವ ಶ್ರೀಮಂತ ಶರತ್. ಓಹೋ, ಶ್ರೀಮಂತ ಶರತ್, ಬನ್ನಿ. ಸೊಬಗಿನ ಸೋಗನ್ನು ಹಾಕಿಕೊಂಡು ಈ ಮುಂಜಾನೆ ಮಂಜಿನಲ್ಲಿ ಇಲ್ಲಿವರೆಗೆ ಬಂದ ಕೆಲಸ? ಕೆಲಸವಿದೆ ಜ್ಯೋತಿ. ಬಂಧು ಬಾಂಧವನ್ನೆಲ್ಲ ಕಳೆದುಕೊಂಡು ಕಬೋಲೆಯಾಗಿ ಖಗೋಳವನ್ನು ಸುತ್ತುತ್ತಿರುವ ಈ ನಿನ್ನ ಜೀವಕ್ಕೆ ಮತ್ತೊಂದು ಹೊಸ ಜೀವ ತೋರಿಸಬೇಕೆಂದು ಬಂದೆ. ನೋಡಿ, ನಿಮ್ಮಿಂದ ಆ ಸಹಾಯದ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ಹೆಚ್ಚಿಗೆ ಮರು ಮಾತಾಡದೆ ತಾವಿಲ್ಲಿಂದ ಹೋಗ್ಬೋದು. ಹೊರಟು ಹೋಗಲು ಬಂದಿಲ್ಲ ಜ್ಯೋತಿ. ಕಾರುಣ್ಯ ಮತದಲ್ಲಿ ತುಳುಕುತ್ತಿರುವ ಈ ನಿನ್ನ ಅಂದ ಸೌಂದರ್ಯದ ಸವಿ ಸುಖವನ್ನು ಉಂಡೇ ತೀರಬೇಕೆಂದು ಬಂದೆ. ಹಂಬಲಿಸಿ ಬಂದಿರುವ ಈ ಸರತ್ತನ ಸತಿ ನೀನಾಗದಿದ್ದರೆ ನಿನ್ನ ಮಾನವಂಗದ ತೆರೆ ಅರಿದು ಕರೆ ನಾಗರನಂತೆ ಎಡೆಚ್ಚಿ ಕಚ್ಚಿ ತೀರಿಸಿಕೊಳ್ಳುವೆ ನನ್ನ ಕಾಮದ ತೃಷೆಯನ್ನು. ಮುಚ್ಚ ಬಾಯಿನ ಮನುಷ್ಯತ್ವ ಇಲ್ಲದ ಮರ್ಕಟ. ಆ ನಿನ್ನ ಕರಿನಾಗದ ಹಾಲು ಕೇಳುವ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಭಾವಿಸ್ಕೊಂಡಿದ್ಯಾ? ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನ ಸಾಧಿಸಿ ಒಂಟಿ ಹೆಣ್ಣನ್ನ ತುಚ್ಛವಾಗಿ ಕಂಡು ನುಡಿತಾ ಇದೆಯಲ್ಲ, ನೀನೊಬ್ಬ ಗಂಡಸೇನ ಭಂಡ. ನೀನೆಷ್ಟೇ ಕಿರ್ಚಾಡಿದ್ರೋ ನನಗಿಲ್ಲ ನಿನ್ನ ಭೀತಿ. ಆ ಭೀತಿ ನೀತಿಯನ್ನು ತಿಳಿಸಿ ಹೇಳಲಿಕ್ಕೆ ಬಂದಿರುವೆ. ನಿಮ್ಮಂತ ಹೆಣ್ಣಿಗೆ ನಾಯಕನಾಗಿ ಈಗ ನನ್ನ ಮಾತನ್ನು ನೀನು ಮನ್ನಿಸಿ ನಿನ್ನ ದೇಹವನ್ನು ನನಗೆ ಅರ್ಪಿಸಿದ್ದರೆ ಕಳಿಸಿ ಬಿಡುವೆ ನನ್ನ ಸೇಡಂಬತ್ವದ ಅಗ್ನಿಯಲ್ಲಿ. ಕರತಿಯರಿಗೆ ಈ ರೀತಿ ಬೆದರಿಕೆಯನ್ನು ಹಾಕಿ ಪುಂಡರ ಹೆಣ್ಣಂದಿರನ್ನ ರಂಡೇರನ್ನಾಗಿ ಮಾಡಿ ಅವರ ಮನೆತನವನ್ನೇ ಹಾಳು ಮಾಡೋ ನೀನು ಬಾಯಿ ಜಗದ ಮನ್ಮಥನ ಅವತಾರವನ್ನೆತ್ತಿ ಬಂದಿರುವ ಈ ಪುರುಷ ಸಿಂಹಕ್ಕೆ ಷಂಡನೆಂದು ಬಗಲಿದೆಯ ಎಣ್ಣೆ. ನಿನ್ನಂತೆ ಆರ್ಯಾಡಿ ಕುಣಿಯುವ ನೂರಾರು ಅರಿಯದ ಬಾಲೆಯರೇ ಬದುಕನ್ನು ಭಗ್ನಗೊಳಿಸಿದವನು ಈ ಶರತ್. ನಿನ್ನಂತ ಕಾಮನಿಯರ ಕಾಮದೃಶ್ಯಕ್ಕಾಗಿ ಈ ಕಲಿಯುಗಕ್ಕೆ ಆಗಮಿಸಿ ಬಂದಿರುವನು ಈ ಶರತ್. ಈಗ ಅಂಧಕಾರ ಮನೆಯಲ್ಲಿ ಚಂದಾಗಿ ಬೆಳೆದು ನಿಂತಿರುವ ನಿನ್ನ ಕೊರಳಿಗೆ ಈ ಮಾಂಗಲ್ಯವನ್ನು ಕಟ್ಟಿ ತನ್ನ ಸತಿಯನ್ನಾಗಿಸಿಕೊಳ್ಳಲು ಬಂದಿರುವನು ಈ ಶರತ್. ಬೇಗ ನಿಧನ ಕೊರಳಿಗೆ ಕಟ್ಟಿಕೊಂಡು ಒಪ್ಪಿಕೋ, ನಾನೇ ನಿನ್ನ ಪತಿಯನ್ನು. ಹಿಂದೆ ನೋಡು, ಸತಿ ಅನ್ನೋ ಶಬ್ದ ತಿಪ್ಪೆಯಲ್ಲಿ ಬೀತಿರೋ ಕೊಳೆತ ಮಾವಿನ ಹಣ್ಣಿನ ಸಿಪ್ಪೆ ಅಂತ ಭಾವಿಸಿದೆಯೇನೋ ಪಾಪಿ. ನೋಡು, ಮುಕ್ತಿಗಾಗಿ ಭಕ್ತಿ ಮಾರ್ಗವನ್ನು ಅನುಸರಿಸಿ ಪರಂಜ್ಯೋತಿಯನ್ನ ಕಂಡಿರೋ ಅಕ್ಕ ಮಹಾದೇವಿ ಅಂತೆ ಪರಮಾತ್ಮನನ್ನು ನಂಬಿ ನಿಂತಿದ್ದಾಳೆ ಈ ಹೆಣ್ಣು. ಅಂದಾಗ ನೀ ತೋರಿಸೋ ಆ ನಿನ್ನ ಚಿನ್ನದ ಸರ ನಿನ್ನ ಮರಣಕ್ಕೆ ಕಾರಣವಾಗಿತ್ತು. ಎಚ್ಚರ.
ನಿನ್ನ ನೀರೀಗ ಮುಂದಿಟ್ಟದೆ ನಿಜವಾದ್ರೆ ಮೆಟ್ಟಿನ ಪೆಟ್ಟು ಹಾಕಿ ಕೋಟಿನ ಕಟ್ಟೆ ಹತ್ತಿಸಿ ಈ ಸಮಾಜದ ಗಣತಿಯರ ಮುಂದೆ ನಿನ್ನ ಅವಮಾನಗೊಳಿಸಬೇಕಾಗುತ್ತೆ ಜೋಕೆ. ಎಲ್ಲಿದೆ ನಿನ್ನ ಕೋಟ್ ಜ್ಯೋತಿ? ಮೆಟ್ಟು ತೋರಿಸುವ ನಿನ್ನಂತ ಬಣ್ಣದ ಹೆಣ್ಣುಗಳೇ ನನ್ನ ಊಟಿಡಿದು ನನ್ನ ಮನೆಯಲ್ಲಿ ಬಿದ್ದಿರುವಾಗ ನನ್ನನ್ನೇನು ಮಾಡಲಾರದು ಆ ನಿನ್ನ ಮೆಟ್ಟು. ಕೋಟಿನ ಕಟ್ಟ ಎತ್ತಿ ನೋಟಿನ ಕಟ್ಟನ್ನೇ ನ್ಯಾಯಾಧೀಶನ ಕೋಟಿನಲ್ಲಿ ತುಂಬಿದಾಗ ಅಪರಾಧಿಯಾದವನು ನಿರಪರಾಧಿಯಾಗಿ ಕ್ಷಣದಲ್ಲಿ ಹೊರಬರುತ್ತಾರೆ. ಆ ನಿನ್ನ ಕೋರ್ಟಿನಲ್ಲಿ ಸರ್ವ ಸಂಪತ್ತನ್ನೇ ತುಂಬಿಕೊಂಡಿರುವ ನಿನ್ನ ಮನೆಯಲ್ಲಿ ಸರ್ವ ನಿನ್ನ ಮನೆ ಮಕ್ಕಳೆಲ್ಲ ಕೊಲೆಯಾಗಿ ಹೋಯಿತು. ಆಗ ಅವರಿಗೇನು ಶಿಕ್ಷೆ ನೀಡಿತು ಈ ನಿನ್ನ ಕೋರ್ಟ್? ಜ್ಯೋತಿ, ಹೆಚ್ಚೇನು ಹೇಳಿ? ಸಮಾಜದಲ್ಲಿ ಗರತಿ ಅಂದುಕೊಂಡವರೇ ಗರುಡ ಧ್ವಜನಂತ ತನ್ನ ಗಂಡನನ್ನು ಗುಂಡಿಟ್ಟುಕೊಂಡು ಮಿಂಡನ ಕೈ ಹಿಡಿದು ತಿರುಗುತ್ತಿರುವಾಗ ನೀ ಜಗದ ಕಣ್ಣಾಗಿ ಬಾಳುವೆ ನನ್ನ ಕಣ್ಣೆದುರಿನಲ್ಲಿ. ಜಗದ ಕಣ್ಣು ಅಷ್ಟೇ ಏಕೋ, ಗರತಿಯರ ಬಾಳಿಗೆ ಬೆಂಕಿ ಬರಿ ಎಳಿತಾ ಇರೋ ನಿನ್ನಂತ ಬಂಡ ಗಂಡಸರ ಪಾಲಿಗೆ ಶಿವನ ಉರಿಗಂಡಾಗಿ ಬಾಳ್ತೀನಿ. ಜ್ಯೋತಿ, ಆ ಶಿವನ ಉರಿಗಂಡನ್ನ ಗೆದ್ದು ಜರಸಂಧನ ಅವತಾರವನ್ನೆತ್ತಿ ಬಂದಿರುವ ಈ ಶರತ್ತನಿಗೆ ನೀನೆತ್ತಲ ಉರಿಗಣ್ಣು ನಾ ಮತ್ತು ಹಾಕಿ ಜರಸಂಧ ರಾಕ್ಷಸನ ಅವತಾರವನ್ನೆತ್ತಿ ನಿಂತರೆ ಕತ್ತಲೆಯಾಗಿ ಬಂದು ಬೀಳುವೆ ಈ ನನ್ನ ಅರಮನೆಯಲ್ಲಿ. ಅರಮನೆಯ ಅರಿವಿಲ್ಲದೆ ಹೀಗೆ ನಾಯಂತಿ ಚಿರಾಡಿ ಸಾಯ್ತಾ ಇದೆಯಾ ನರ ರಾಕ್ಷಸ? ಆ ದಿನ ಜರಾಸಂಧ ರಾಕ್ಷಸನನ್ನ ನನ್ನ ಶ್ರೀಕೃಷ್ಣ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಾಗ ಅವನಿಗೆ ಅರಿವಿಲ್ಲದಂತೆ ಉದುರಿ ಹೋಯ್ತು ಅವನ ಮೂರನೇ ಕಣ್ಣು. ಅಷ್ಟೇ ಅಲ್ಲ, ಮತ್ತೆ ಕಳಚಿ ಹೋದವು ಅವನ ಇನ್ನೆರಡು ಕೈಗಳು. ಅಂದಾಗ ನೀನು ಅದನ್ನ ಮರೆತು ನನ್ನನ್ನ ಉಂಡೆ ತಿರುವಿ ಅಂತ ಮುಂದಡಿಟ್ಟು ಬಂದದ್ದೇ ನಿಜವಾದ್ರೆ ಒನಗೆ ಹೋಗುವವರಂತೆ ಕಚ್ಚೆ ಹಾಕಿ ನಿನ್ನ ಕೊಚ್ಚೆ ಹಾಕಿ ಬಿಡುವೆ ಈ ನನ್ನ ಮನೆಯನ್ನು ಎತ್ತ ಭೂಮಿಯಲ್ಲಿ. ಯುಕ್ತವಾದರೂ ಬದ್ಧನಾಗಿ ಓರೆಯಾಗಿ ಪ್ರಾಣ ಉಳಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ಶಕ್ತಿ ನನ್ನಲ್ಲಿದೆ ಎಂದು ಭೀಮನಿಂದ ತುಂಡಾದ ದೇಹವನ್ನ ಮತ್ತೆ ಹೊಂದಿಸಿ 13 ಸಾರಿ ಏರಿ ಯುದ್ಧವನ್ನ ಮಾಡಿದ್ರು ಕೂಡ ಸತ್ತಿಲ್ಲದೆ 10 ಪಾಲಾಗಿ ಹೋಯಿತು ಭೀಮನಿಂದ ಆ ಜರಾಸಂಧನ ದೇಹ. ಮಹಾಭಾರತದ ಮಾತು ಬೆಳೆಸಿ ಕೆರಳಿಸಬೇಡ ನನ್ನ ಕಾಮದ ಕೇಸರಿಯನ್ನು. ಕಾಮದಿಂದ ಕೆಂಗೆಟ್ಟು ಆಸ್ತಿಗಾಗಿ ಬಂಡೆಗೆಟ್ಟು ನಿನ್ನ ರೂಪಕ್ಕಾಗಿ ಗತಿಗೆಟ್ಟು ಬಂದಿರುವನು ಈ ಶರತ್. ನೀನಿದರ ಪ್ರಲಾಪಕ್ಕೆ ಪ್ರಜ್ವಲಿಸಿ ನನ್ನ ಬಾಳಿನ ಜ್ಯೋತಿಯಾಗಿ ಸೋದರ ಮಾವನ ಮಡಿದಿ ನೀನಾಗದಿದ್ದರೆ ಇದೇ ಗುಂಡಿನಿಂದ ನಿನ್ನ ತುಂಡರಿಸಿ ಬಿಡುವುದು ಈ ನಿನ್ನ ದುಂಡಾದ ಶರೀರ. ಪಿಸ್ತೂಲ್ ತೋರಿಸಿ ನನ್ನನ್ನ ಹೆದರಿಸಲು ಬರ್ತಾ ಇದೆಯಾ? ಈ ನಿನ್ನ ಕಾಪಿನ ಪಿಸ್ತೂಲಿಗೆ ಹೆದರುವಂತ ಹೆಣ್ಣು ನಾನಲ್ವೋ? ಅಷ್ಟೇ ಅಲ್ಲ, ನೀನೀಗ ಗುಂಡ್ ಹಾರಿಸುವೆ ಅಂತ ಈ ನಿನ್ನ ಪಿಸ್ತೂಲ್ ಹಿಡಿದ ಕೈಯನ್ನ ಮುಂದೆ ತೋರಿಸಿದ್ದೀನಿ ಶಿವಾದ್ರೆ ನಾನು ತೋರಿಸ್ಬೇಕಾಗತ್ತೆ ನನ್ನ ಚಪ್ಪಲಿ ಮಠ ಸಾಗಿಸಬೇಕೆಂತ ಬಂದಿರುವ ಈ ಘಟ ಸರ್ಪಕ್ಕೆ ಬಿಟ್ಟ ಮಾತನಾಡಿದೆಯಾ ಕೆಟ್ಟ ಸೂಳೆ? ಮುಗಿಯಿತು ನಿನ್ನ ಶೀಲದ ಕತೆ. ಬಡ ಹುಡುಗಿಯ ಶರಗನ್ ನನ್ನ ವಿಷಯದಲ್ಲಿ ಭಾಗವಹಿಸಿ ನನ್ನನ್ನು ಒತ್ತ ಕೋಪ ಕೆರಳಿಸಿದ ನೀನಾವರಲೇ? ಶ್ರೀಮಂತಿಕೆಯ ಸೊಕ್ಕಿನಿಂದ ಹೊರಸ್ತ್ರೀಯ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣೆರಿಸಿ ನಿಮ್ಮಂತವರ ನರರಾಕ್ಷಸ ಎದೆಗುಂಡಿಗೆಂದು ಚೀಳಿ ಬಿಸಿ ರಕ್ತವನ್ನು ಕುಡಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಹುಲಿ ಬರೀ ಹುಲಿಯಲ್ಲ, ನಿನ್ನನ್ನು ಮೆಟ್ಟಿಸಿ ಬಂದಿರುವ ಬೆಟ್ಟದ ಹುಲಿಯ ಲೂಟಿ ಗ್ಯಾಂಗಿನಿಂದ ಹಿಡಿದು ಪಟ್ಟದ ಮಂತ್ರಿಗಳವರೆಗೂ ಎಲ್ಲ ಹುಲಿಗಳನ್ನು ನನ್ನ ಪಂಜರದಲ್ಲಿ ಕಟ್ಟಿ ಹಾಕಿರುವಾಗ ಹೇ ನನಗೆ ನೀನಂತ ಹುಲಿ, ಈಗ ನಿನಗೆ ನಾನೇ ಹುಲಿ ಅಂದು ಈ ಚಲವಂಕ ಮಲ್ಲನ ಮೈ ಮೇಲೆ ಏರಿ ಬಂದರೆ ನೆಲೆ ಕಾಣದ ಹುಲಿ ಪಂಜರದೊಳಗೆ ಕಟ್ಟಿ ಒಗಿವೆ
ಜೋಕೆ ನೀನೆಂತ ಎಲಕಾಣದ ಮಾಯ ಪಂಜರದೊಳಗೆ ಕಟ್ಟಿ ಹಾಕಿದರು ಅವನನ್ನು ಮೆಟ್ಟು ಬರೆದು ಹೊರಬರುತ್ತೆ ಎನ್ನುವ ಶಕ್ತಿ ನನ್ನಲ್ಲಿದೆ. ಆ ನಿನ್ನ ಶಕ್ತಿಗೆ ಹೇಗೆ ನನ್ನ ವ್ಯಕ್ತಿ ಉಪಯೋಗಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಮಿಸ್ಟರ್ ವಿಲಿಯ, ಸುಮ್ಮನೆ ನನ್ನನ್ನು ಎದುರಾಕಿಕೊಂಡು ನಗದು ಬಿದ್ದು ಸಾಯಬೇಡ. ಇವಳೇನು ನಿನ್ನ ರಕ್ತ ಕಚ್ಚಿದ ಹೆಣ್ಣಲ್ಲ, ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಹೊರಡು. ಪ್ರಾಣಕ್ಕೆ ಎದುರಿ ಇವಳನ್ನು ಬಿಟ್ಟು ಕೊಟ್ಟು ಬರಲಿಕ್ಕೆ ನಾನೇನು ಹೇಳಿ ಅಲ್ಲದೆ, ಪ್ರಾಣ ಹೋಗು ಶೀಲದ ಭಯದಲ್ಲಿ ಬಿದ್ದು ಒದ್ದಾಡುತ್ತಿರುವ ಹೆಣ್ಣು ಯಾರ ಮನೆಯಲ್ಲಿ ಆಗಲಿ ಅವರ ಮೇಲೆ ನಿಮ್ಮಂತ ಕಾಮಂತರು ಕಣ್ಣ ಹಾಕಿದ್ದು ಕಣ್ಣರೆ ಕಂಡೆ ಅಂದ್ರೆ ಒಂದೇ ಅವರ ರಕ್ತದಿಂದ ಭೂಮಿಯನ್ನು ತೋರಿಸಿ ಬಿಡ್ತೇನೆ. ಒಬ್ಬರಿಸಿ ಬರ್ತಿರುವ ಕೊಬ್ಬಿನ ದೇಹವನ್ನು ಇಬ್ಬಾಗ ಮಾಡಿ ಬಿಡ್ತೇನೆ. ಇದನ್ನೆಲ್ಲ ನೀ ಯೋಚಿಸಿದೆ ಮತ್ತೆ ನೀ ಪುಡಿ ಪುಡಿದು ಮಾತನಾಡಿದರೆ ನಿನ್ನ ಘಟಕ್ಕೆ ಇದೆ ನನ್ನ ಕೊಡ್ಲಿಯಿಂದ ಉತ್ತರ ಬರೆಯುವೆ. ಏಕೆ ಚೀರಿ ಗಂಟಲರ್ದುಕೊಳ್ಳುತ್ತಿರುವಿ? ಈ ಸಮಯದಲ್ಲಿ ನೀನು ಹುಲಿಯಾಗಿ ಇವಳನ್ನು ರಕ್ಷಿಸಿದರೆ ಸಮಯ ಬಂದಾಗ ಸೇಡಿಟ್ಟ ಸರ್ಪಂತ ಬಂದು ನನ್ನ ಆಸೆ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸರದಾರನೇ ಅಲ್ಲ. लेके एक बार दे दूंगा, अगर जिंदगी नहीं छोड़ूंगा. ನಿಮ್ಮಂತ ಸರ್ಪಗಳು ಹಲ್ಲು ಕಿತ್ತಿ ಹೇಗೆ ಹೋಗೋಡಿ ಆಟ ಆಡಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಜ್ಯೋತಿ, ಏನಿದೆಲ್ಲ ನಿನ್ನ ಅವಸ್ಥೆ? ಈ ಸಮಯದಲ್ಲಿ ಬಂದು ನನ್ನ ಮಾನ ಕಾಪಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇರಲಿ ಇರಲಿ. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಿನ ಧರ್ಮ. ವಾರದಿಂದಲೂ ನಿಮ್ಮ ಅಣ್ಣನ ಸುಳಿವೇ ಇಲ್ಲ. ಅವನ ಭೇಟಿಗಾಗಿ ಬಂದಿದ್ದೆ. ನೋಡಿ, ಅದೊಂದು ದೊಡ್ಡ ಕಥೆಯಾಗಿತ್ತು. ಅಷ್ಟೇ ಅಲ್ಲ, ಅಮ್ಮ ಅಪ್ಪನ ಕಳೆದುಕೊಂಡ ದಿನವೇ ಅಣ್ಣ ಕೂಡ ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾನೆ. ಕಳ್ಳು ಮಳಿಲ್ಲದೆ ಅನಾಥಳಾಗಿ ಈ ನನ್ನ ಬಾಳು ಕಣ್ಣೀರಿನ ಕಡಲಾಗಿ ಹರಿತಾ ಇದೆ. ಅದಕ್ಕಾಗಿ ನೀವೀಗ ನನಗೊಂದು ಮಾತನಾಡಿಸ್ಕೊಡ್ಬೇಕು. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಿನ ಧರ್ಮ. ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆತಿರುವವರನ್ನು ಬೆಳಕಿನ ಹಾದಿಗೆ ತರುವುದೇ ನನ್ನ ಕರ್ತವ್ಯವಿರುವಾಗ ನಿನ್ನ ಈ ಉದ್ವೇಗದ ಮಾತನ್ನು ನಡೆಸದಿರಲಾರದೆ ಅದೇನಿದೆ ಹೇಳಿ ಜ್ಯೋತಿ. ಹಾಗಾದ್ರೆ ನೊಂದ ಈ ನನ್ನ ಬಾಳಿಗೆ ಬೆಳಕಾಗಿ ಕತ್ತಲಾಗಿರೋ ನನ್ನ ಮನೆಗೆ ನೀವೇ ಕಣ್ಣಾಗಿ ನನ್ನ ಕೈ ಹಿಡಿದು ನಿಮ್ಮ ಸತಿಯನ್ನಾಗಿ ಸ್ವೀಕಾರ ಮಾಡ್ಕೊಳ್ಬೇಕು. ಜ್ಯೋತಿ, ಯಾಕೆ ಅನುಮಾನವೇ? ಅನುಮಾನವಲ್ಲ ಜ್ಯೋತಿ, ದುಃಖ ದುಮ್ಮಾನ. ಯಾಕೆ? ನಿನ್ನ ಒಡ ಹುಟ್ಟಿದ ಹಕ್ಕ ನನ್ನ ಅಣ್ಣನ ಕೈ ಹಿಡಿದು ನಮ್ಮ ಮನೆ ಮುತ್ತೈದೆ ಆಗಬೇಕೆಂದು ಹೀಗೆ ಹಾಸಿ ಇಟ್ಟು ಹಾಗೆ ನಿರಾಸೆಯಿಂದ ಶಿವನ ಪಾದ ಸೇರಿದಳು. ಆ ಆಸೆಯನ್ನು ನೀನು ಪೂರೈಸುವೆಂದು ಒತ್ತಿ ಕೇಳಿದೆಯಲ್ಲ, ಅದಕ್ಕೆ. ಹೌದು ಮಾವ, ಇಂದಿನ ಕಾಲದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರವನ್ನ ತಡೆಗಟ್ಟಿ ಮುತ್ತೈದರ ಮಾಂಗಲ್ಯವನ್ನ ಕಾಪಾಡೋದಕ್ಕೋಸ್ಕರ, ಅಷ್ಟೇ ಅಲ್ಲ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಇದೆಲ್ಲವನ್ನ ತಡೆಯೋದಕ್ಕೋಸ್ಕರ ನೀವು ನನ್ನ ಕೈ ಹಿಡಿದು ನನ್ನ ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಕಾಲಿಡಬೇಕು. ಹೇಳಿ ಜ್ಯೋತಿ, ಕತ್ತಲೆಯನ್ನು ಒಡೆದೋಡಿಸುವುದಕ್ಕೋಸ್ಕರ ರವಿರಾಜನು ದಿನೇ ದಿನೇ ಉದಯಿಸಿ ಬಂದಂತೆ ಈ ಸಮಾಜದ ದುಷ್ಟ ಜಂತುಗಳನ್ನು ಒದ್ದು ಬುದ್ಧಿಗಳಿಸಲಿಕ್ಕೆ ಎಂದಿನಿಂದ ನಾನಿದ್ದೇನೆ. ನನ್ನ ಸತಿಯನ್ನು ಮನಸಾರ ಸ್ವೀಕರಿಸಿದ್ದೇನೆ. ಎಲ್ಲಿ ನಗುವಿನ ಮೊಗದಲ್ಲಿ ಒಂದು ಸುಗಮ ಗೀತೆ ಆಡಬಾರದೆ? ನನ್ನ ಚೆಲುವೆ ಬಳೆ ಬಾರೆ ಬಳಿ ಬಂದು
ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಉಸಿರಾದೆ ನನ್ನ ಬಾಳಿಗೆ ಬೆಳಗಾದೆ ನನ್ನ ಉಸಿರಿಗೆ ಉಸಿರಾದೆ ನೀಡು ನೀಡು ಜ್ಯೋತಿ ಐ ಲವ್ ಯು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸೌಂದರ್ಯ ಸುರ ಸುಂದರಿ ಸುರಲೋಕದ ಸುಖದ ಮದಾಗಿದೆ ಎದೆ ಕೋಗಿಲೆ ಇದು ಹಾಡಿದೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಈ ಪ್ರೇಮದ ಅದು ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆನೆ ಈ ಪ್ರೇಮದ ಅದು ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆನೆ ನನ್ನೊಲವೇ ಬಾ ನನ್ನ ಚೆಲುವೆ ಸಿಹಿ ಮುತ್ತಿನ